ಭಾರತೀಯ ಜನತಾ ಪಕ್ಷದವರು ನೆಹರೂರವರನ್ನ ಅವರ ಹೆಸರನ್ನು ಅಳಿಸ್ಲಿಕ್ಕೆ ಭಾರಿ ಪ್ರಯತ್ನ ಮಾಡ್ತಾರೆ. ಅವ್ರ ಕೊಡುಗೆ ಏನೂ ಇಲ್ಲ ಅಂತ ಹೇಳ್ತಾರೆ. 60 ವರ್ಷಗಳ ಕಾಲ ಅಧಿಕಾರದಲ್ಲಿದ್ರೆ ಏನು ಮಾಡಿದ್ರು ಅಂತ ಹೇಳ್ತಾರೆ. ಇವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟನೇ ಮಾಡಲಿಲ್ಲ. ಗಿರಾಕಿಗಳು ಇವರು ನಮಗೆ ಪಾಠ ಹೇಳ್ಕೊಡ್ತಾರೆ. ಈಗ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಏನು ಹೋರಾಟನೇ ಮಾಡಲಿಲ್ಲ ಇವರು RSS ಅಂತ ಸ್ಥಾಪನೆ ಮಾಡಿಕೊಂಡು ಅದನ್ನು ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. RSS ಅಂತಂದ್ರೆ ಮನುವಾದಿಗಳು, ಮನುವಾದ ಸ್ಥಾಪನೆ ಮಾಡೋದು, ಅದನ್ನು ಗಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಸೊ ಇವರು ಈಗ ಬಹಳ ಮಾತಾಡ್ತಾರೆ, ಸೋಷಿಯಲಿಸಮ್ ಬಗ್ಗೆ ಮಾತಾಡ್ತಾರೆ. ಆಕ್ಚುಲಿ ದೇ ಆರ್ ಆಲ್ ಕ್ಯಾಪಿಟಲಿಸ್ಟ್. BJP ಅವರು ಇದಾರಲ್ಲ, ಅಂಡ್ ಮೋಸ್ಟ್ ಕರಪ್ಟ್ ಪೀಪಲ್ ಆನ್ ದಿ ಅರ್ತ್. ಯಾರಾದರೂ ಬಹಳ ಭ್ರಷ್ಟರು ಯಾರಾದರೂ ಇದ್ರೆ ಅದು RSSನವರು ಮತ್ತು BJPಯವರು. ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಬೆಳೆದಿದ್ರೆ ದೇಶದಲ್ಲಿ ಅವರೇ ಕಾರಣ. BJP ಅಧಿಕಾರಕ್ಕೆ ಬರಕ್ಕೆ ಮುಂಚಿತವಾಗಿ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಅಷ್ಟೊಂದು ಇರಲಿಲ್ಲ. ಕಾಂಗ್ರೆಸ್ ಪಕ್ಷ 83ವರೆಗೂ ಅಧಿಕಾರದಲ್ಲಿತ್ತು ಕರ್ನಾಟಕದಲ್ಲಿ. ಅಷ್ಟೊಂದು ಭ್ರಷ್ಟಾಚಾರ ಬೆಳೆದಿರಲಿಲ್ಲ. BJP ಅಧಿಕಾರಕ್ಕೆ ಬಂದರೂ ಭ್ರಷ್ಟಾಚಾರ. ಸೊ ಇವತ್ತು ಆಧುನಿಕ ಭಾರತ ನಿರ್ಮಾಣ ಆಗಿದ್ರೆ, ಇಡೀ ಜಗತ್ತಿನಲ್ಲಿ ನಾವು 5ನೇ ಶಕ್ತಿ ಆಗಿದ್ರೆ ಆರ್ಥಿಕತೆಯಲ್ಲಿ, ಇದಕ್ಕೆ ನೆಹರೂರವರು ಕಾರಣ ಅಂತಕ್ಕಂಥದ್ದನ್ನು, ಅವರ ರೂಪಾಯಿ ಹಾಕೋದಕ್ಕೆ ಕಾರಣ ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು BJPಯವರು ಈ ಕಾರಣಕ್ಕೋಸ್ಕರನೇ ನೆಹರೂರವರನ್ನ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದನ್ನು ಗಟ್ಟಿ ಮಾಡ್ತಾರಲ್ಲ ಅಂತೇಳಿ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ, ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ. ಅದಕ್ಕೆ ನೆಹರೂರವರನ್ನ ವಿರೋಧ ಮಾಡ್ತಕ್ಕಂಥದ್ದು.